Hey guys, welcome back to my new vlog. And now ಇವತ್ತು ಥರ್ಸ್ಡೇ, ಸೊ ನಮಗೆ ವೀಕ್ ಆಫ್ ಅಲ್ಲ ಕಾಂಪ್ ಆಫ್ ಇತ್ತು, ಸಾರಿ. ಆ್ಯಂಡ್ ಇವಾಗ ನನ್ನ ತಮ್ಮ ಇಂಟ್ರೊಡ್ಯೂಸ್ ಮಾಡ್ತೀನಿ, ಬೇಕಾದ್ರೆ ಕೇಳಿಸ್ಕೊಳ್ಳಿ. ಮಾಡಿ ಬಾ, ಎಲ್ಲಿ ಹೋಗ್ತಿದ್ದೀವಿ ಅಂತ ಎಲ್ಲ ಹೇಳ್ಬೇಕು ನೀನು. कौन है ये लोग? कहाँ से आते हैं? ಇವತ್ತು ಹೇಳ್ತಾನಂತೆ ನೋಡಿ. ಹಾಯ್ ಫ್ರೆಂಡ್ಸ್, ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕಾಮೆಂಟ್ ಎಲ್ಲ ಮಾಡಿ. ನಾವು ಇವಾಗ ವಿಶಾಲ್ ಮಾರ್ಟಿಗೆ ಹೋಗ್ತಾ ಇದ್ದೀವಿ. ಈ ಥರ ಹೆಂಗೆ ಕೊಡ್ತೀನಿ, ವೆಲ್ಕಮ್ ಮಾಡಿ ಫಸ್ಟು. ನನ್ನ ಹೆಸರು ಎಲ್ಲ ಹೇಳು. ಹೇಳಪ್ಪ. ಕಟ್ಬೇಡ ನಡಿ, ನಾವು ಹೋಗೋಣ. ಗಾಯ್ಸ್, ಇವಾಗ ನಾವು ಬಸ್ ಸ್ಟಾಪಿಗೆ ಬಂದಿದ್ದೀವಿ. ಈಗ ಬಸ್ಸಿಗೆ ಹೋಗೋದ, ಆಟೋಗೆ ಹೋಗೋದೆಲ್ಲ ನಡ್ಕೊಂಡು ಹೋಗೋಣ ಅಂತ ನೋಡ್ತಾ ಇದ್ದೀವಿ. ಸೊ ಬಸ್ ಇನ್ನೂ ಅರ್ಧ ಗಂಟೆ ಹೋದ್ರು ಕಾಸು ಕೊಡೋದು ನಾನೇ, ಆಟೋಗೆ ಹೋದ್ರು ಕಾಸು ಕೊಡೋದು ನಾನೇ. ಬಸ್ಸಿಗೆ ಹೋದ್ರೆ ನನ್ನ ಹತ್ರ ಪಾಸ್ ಇದೆ, ನನಗಿಲ್ವಲ್ಲ. ನಿನಗಿಲ್ಲ ಅಂದರೆ ನೀನು 10 ರೂಪಾಯಿ ಕೊಡು. 10 ರೂಪಾಯಿ ತಾನೇ, 10 ರೂಪಾಯಿ ನೋಡಿ ಗಾಯ್ಸ್. ನಾನು 10 ರೂಪಾಯಿಗೆ ಹೆಂಗೆ ಆಡ್ಬೋದು? 10 ರೂಪಾಯಿ ದುಡಿಬೇಕಂದ್ರೆ ಕಷ್ಟನಮ್ಮ, ಸುಮ್ಮನೆ ಬರಲ್ಲ. ಓ, ನಾವು ದುಡಿತಾನೆ ಇಲ್ಲ ಯಾ ನೋಡಿ ಗಾಯ್ಸ್. ಇಂಥವ್ರು ಇರ್ತಾರೆ, ಏನು ಮಾಡೋಣ ಗಾಯ್ಸ್. ಇವಾಗ ವಿಶಾಲ್ ಮಾಡಿ ಕೊಡ್ತಾ ಇದ್ದೀವಿ. ಸೊ ಇವಾಗ ಆಟೋ ಹತ್ತಿದ್ದೀವಿ, ಎಲ್ಲ ಹೋಗ್ತಿದ್ವಿ. ಗಾಯ್ಸ್, ಇವಾಗ ಬಟ್ಟೆ ನೋಡ್ತಾ ಇದ್ವಿ. ಬಟ್ಟೆ ಸೈಜು ಒಂದಲ್ಲ ಒಂಥರ ಐತೆ. ಇದು ಚೆನ್ನಾಗಿದೆ, ಬಟ್ 699 ಚೆನ್ನಾಗೈತೆ. ಬಟ್ ಆದರೆ ಇಲ್ಲ, ಬೇರೆ ಇದು ಡ್ರೆಸ್ ತೊಗೋಬೇಕಂತ ಆಸೆ ಆಗ್ತೈತೆ, ಬಟ್ ಅಷ್ಟೊಂದು ಕೊಡಬೇಕಲ್ಲ ಅಂತೂ ಬೇಜಾರಾಗುತ್ತೆ. ವಿಶಾಲ್ ಮಟ್ಟಲ್ಲಿ ಏನು ಗೊತ್ತಾ ಗಾಯ್ಸ್, ಸೈಜ್ ಇರುತ್ತೆ, ಬಟ್ ಸೈಜ್ ನಮ್ಗೆ ಅದೇ ಆಗೋಲ್ಲ. ನಂದು ಇದ್ದರೆ ನಮ್ಗೆ ಎಸ್ಸೇ ಹಾಕೊಬೇಕಾಗುತ್ತೆ. ಆ ಥರ ದೊಡ್ಲ ಸೈಜು. ಕತ್ತಿಡಿಸಿದ್ರೆ ಸೊಂಟ ಹಿಡ್ಸಲ್ಲ, ಅದು ಹಿಡ್ಸಿದ್ರೆ ಹಿಡ್ಸಲ್ಲ. ಓ, ಏನು ಗೋಳು ಕೇಳ್ತೀರಾ ಆ ವಿಷಯನ. ಇಲ್ಲೇ ಐತೆ ಇದು ಪ್ಯಾಂಟ್ರು. ಯಾವುದಿದು? ಎಷ್ಟಿದು? 199 ಕೊಡ್ಬೋದಾ? ಸೈಜ್ ಆಗುತ್ತಾ? ಎಲ್ಲೋ ಎಲ್ಲ ಆಗುತ್ತೆ. ಜೀನ್ಸ್ ಇದೆ. 599 ಮೆನ್ ಜೀನ್ಸ್ ಸ್ಲಿಮ್. ಬನ್ನಿ ಬಂದ ಇದು ಹುಡುಗ್ರ ಕಮ್ಮಿ ಇರೋದು ನೋಡಿ ಫಸ್ಟು. 166 ಐತೆ. 160, 147, 112, 103. 89 ಅಂದಮೇಲೆ ಎತ್ಕೊಂಡ್ತಾರೆ ಎಲ್ಲರೂ. ಇಲ್ವಾ? ಸ್ಟಾಕ್ ಇಲ್ವಾ? ಅವ್ರಿಗೆ ಹೇಳೋದು ಸ್ಟಾಕ್ ಇಲ್ಲ ಅಂತ. ಕಲರ್ ಚೆನ್ನಾಗೈತಲ್ಲ ಡ್ರೆಸ್, ಚೆನ್ನಾಗೈತಲ್ಲ ಸರ್. ಎಷ್ಟೊಂದು? 500 ಏನು ಕೊಡೋ? 600 ಕೊಡೋಷ್ಟು ಈ ಪ್ಯಾಂಟ್ ಐತೆ ಡ್ರೆಸ್. ಚಿಕ್ಕ ಪುಟ್ಟಾಗಿ ಹೋದ್ರೆ 100 ರೂಪಾಯಿ ಸಿಗ್ತದೆ. ಇದೇನಿದು? ಇದೇನು ಪ್ಯಾಂಟ್? ಟ್ರ್ಯಾಕ್ ಪ್ಯಾಂಟ್. ಇದೇನು ಬಟ್ಟೆ ತೊಗೊಳಕ್ಕೆ ಆಸೆ ಆಗ್ತಿಲ್ಲ ಇಲ್ಲಿ ಇವಾಗ. ಚೆಕ್ಸ್ 150 ಬೈ 2 get 150 ಆಫ್ ಅಂದರೆ 499.
ಇದನ್ನ ಹುಡುಕ್ತಾ ಇದ್ದಿದ್ದು ಇಷ್ಟು ದಿನ ನಾನು. ಈ ಕಲರಾ? ಈ ಥರ ಚೆಕ್ಸಿಂದ ಹುಡುಕ್ತಾ ಇದ್ದಿದ್ದು. ಅಕ್ಕೋ ಅದು ಇದು ಮಾಡುವ ನೋಡಿ ವಿಡಿಯೋ ಮಾಡ್ತಿದ್ದೆ ಮನೆ ಮರ್ಯಾದೆ ಇದ್ದಿದ್ದು. ನೋಡಲಿ ನೋಡಿ ಗಾಯ್ಸ್, ಅದು ದೊಡ್ಲ ಥರ ಕಾಣಿಸ್ತಿಲ್ವಾ? ದೊಡ್ಡ ಅಲ್ಲ, ಫಿಟ್ಟಿಂಗ್ ಇಡ್ಸಿದ್ರೆ ಇಡಿಸ್ಬೋದು. ಅದು ಫಿಟ್ಟಿಂಗ್ ಬೇರೆ 20 ರೂಪಾಯಿ ಬೇರೆ ಚಾರ್ಜಸ್ ಗಾಯ್ಸ್. ನಾನು ಇಡಿಸ್ತೀನಿ. ಆಯ್ತು ತಗೊಳಪ್ಪ. ಬಟ್ ಅದು ಬೈ ಟು ಗೆಟ್ 150 ಆಫು. ಬೈ ಟು ಗೆಟ್ 150. ಒಂದು ತಗೊಂಡು ಆಮೇಲೆ ಯಾಕೋ ಎಲ್ಲ ಚಲ್ತಿದ್ಯಾ? ಇಲ್ಲೇ ಇತ್ತಲ್ಲ ಬಾ, ಅಲ್ಲೇ ಇತ್ತು ನೋಡಿ ಮಿರರ್. ನಾನು ಒಂದು ಸ್ವಲ್ಪ ನೋಡೋದಲ್ಲ, ನಾನು ನೋಡ್ಕೊಂಡು ನಾನೇ ತೋರಿಸ್ತೀನಲ್ಲ. ಜಿಪ್ಪು ಚೆನ್ನಾಗೈತೆ, ಜಿಪ್ ಇರೋದೇ ಚೆನ್ನಾಗೈತಾ? ಆಗ್ತದ ಸೊಂಟ ಆಗುತ್ತಾ ಫಸ್ಟ್ ನೋಡು. ಸೊ ಇದು ಚೆನ್ನಾಗೈತೆ ನೋಡು ಇಲ್ಲಿ. ಅಯ್ಯೋ ಇದು 400 ಕೊಡೋಷ್ಟು ಚೆನ್ನಾಗೈತಾ ಇದು? 400. ಇದೇನಿದು? ಎಷ್ಟಿದೆ? 290. ಇದು ಯಾವ ಥರ ಐತೆ? ಆಫ್. ಎಲ್ಲಿರೋದದು? ಅಲ್ಲಿರೋದು ಎಲ್ಲಿ ಬೈಟು ಅಲ್ಲ. ಎಲ್ಲೈತೆ? ಇದೇನಿದು ಹಿಂಗೈತೆ? ಶರ್ಟ್ ಇದಾ? ಇದಲ್ಲಿದ್ದಿದ್ದ ಇದು ಶರ್ಟ್ ಐತೆ? ಇಲ್ಲೇ ಎಲ್ಲ ತಗೊಂಬಂದಲ್ಲ. ಇದೆಲ್ಲ ತಗೊಂಬಂದಿದ್ದು ಅಲ್ಲಿ ಇಲ್ಲಿ ಅದು ಇದೆ ಗುಂಡಿ. ನಾನು ಇದೊಂದು ತೊಗೊಂಡೆ, ಇದೊಂದೇ ತೊಗೊಂಡೆ. ಗಾಯ್ಸ್ ಇವಾಗ ಇಷ್ಟೊಂದು ಶಾಪಿಂಗ್ ಮಾಡಿದ್ದೀವಿ. ಮಾಡೋದು 2 ರೂಪಾಯಿ ಶಾಪಿಂಗು. 2 ರೂಪಾಯಿ ಅಂತ ನೋಡಿ ಸರ್ ಫ್ರೆಂಡ್ಸ್, 2000 ರೂಪಾಯಿ ಆಗ್ಬೋದೇನೋ, ನನಗಂತೂ ಗೊತ್ತಿಲ್ಲ. ಮೊನ್ನೆ ತಾನೇ 800 ರೂಪಾಯಿ ಹಾಕಿದೆ ಡಿಮಾರ್ಟ್ ಶಾಪಿಂಗು. ಗಾಯ್ಸ್ ಇವತ್ತು ಶಾಪಿಂಗ್ ಆಯಿತು. ಇಷ್ಟು ಶಾಪಿಂಗು ಮತ್ತು ಒಂದು ಬ್ಯಾಗಲ್ಲಿ 2 ಚೌಚೋ ಮಿಕ್ಸರ್ ಪ್ಯಾಕೆಟ್ ಐತೆ. ಅದು ಒಬ್ಬನೇ ತಿನ್ನೋದು ಫ್ರೆಂಡ್ಸ್. ಹ್ಞೂ ನಾನೇ ತಿನ್ನೋದು ಗಾಯ್ಸ್. ಬಿಕಾಸ್ ಕೆಲ್ಸಕ್ಕೆ ಹೋಗಿ ಬರೋಬೇಕಾದ್ರೆ 9 ಗಂಟೆ ಆಗ್ತದ, ನನಗೇನು ತಿನ್ನೋಕೆ ಆಸೆ ಆಗ್ತಾ ಇರುತ್ತೆ. ತಿನ್ನಬೇಕು ಅಂತ ಅದಕ್ಕೆ ಚೌಚೋ ಎತ್ಕೊಳ್ಳೋದು. ಫ್ರೂಟ್ಸು ಎತ್ಕೊಂಡು ಹೋಗ್ಬೋದು, ಅದನ್ನ ಯಾವಂತ ಗಾಯ್ಸ್. ಅದಕ್ಕೆ ಮಳೆ ಬೇರೆ ಬಂದೈತೆ. ಟೈಮ್ ಎಷ್ಟಾಯ್ತು ಸರ್? 6:36. ನೀನಾಗ ಚೇಂಜ್ ಮಾಡಿದ್ದೆ ಅದನ್ನೆಲ್ಲ? ಯಾ, ಅದು ನೀನು ವಾಚ್ ಆದರೂ ಯೂಸ್ ಮಾಡೋದು ನಾನು. ಅವೆಲ್ಲ 6:30 ಆಗೈತೆ. ಸೊ ಇವಾಗ ಮನೆಗೆ ಹೋಗ್ಬೇಕು ಗಾಯ್ಸ್. ಹೋಗ್ತಾ ಇದ್ವಿ. ಬಸ್ ಬರಬೇಕು. ಬಸ್ಗೆ ಹೋಗೋದೇ ಇಲ್ಲ ನಡ್ಕೊಂಡು ಹೋಗೋದೇ ನೋಡ್ತಾ ಇದ್ವಿ. ನಡ್ಕೊಂಡು ಹೋಗೋದ್ರೆ ಅರ್ಧ ಗಂಟೆ ಆಗುತ್ತಾ? ಹಾಂ, ಬಸ್ಗೆ ಹೋದ್ರೂ ಅರ್ಧ ಗಂಟೆ 1 ಅವರ್ ಆಗುತ್ತೆ ಹೇಳೋಕ್ಕಾದ್ರೆ. ಬಸ್ ಬರಬೇಕಲ್ವಾ? ಸೊ ಮನೆಗೆ ಹೋಗಿ ಸಿಗ್ತೀನಿ. ಬಾಯ್. ಗೈಸ್ ಇವಾಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಮಗುಗುಂಟೆಯಿಂದ. ಬಜ್ಜಿ ಗಿಜ್ಜಿ ತಿರ್ಕೊಂಡು ಹೋಗೋಣ, ಹಂಗೆ ಹೋಗೋಣ. ಸರಿ ಗಾಯ್ತಾ, ಆಮೇಲೆ ಸಿಗ್ತೀನಿ. ಗೈಸ್ ನೋಡಿ ಗೈಸ್, ಐಸ್ ಕ್ರೀಮ್ ತಗೊಂತ ನಾನು ಬೇಡ ಅಂದ್ವಿ ಕಾರಣ. ಎಷ್ಟು ಗಂಟೆ ಆಯ್ತಾ? ಮಾಡಿ 20 ರೂಪಾಯಿ. ಗೈಸ್ ಇವಾಗ ಐಸ್ ಕ್ರೀಮ್ ತಿಂತಿದ್ವಿ. ನಾನಂತಮ್ಮ ಅಡ್ಡ ಬಿದ್ದ ಐಸ್ ಕ್ರೀಮ್ ತಿನ್ನೋಣ ಅಂತ. ಅದು ಈ ಚಳಿಗಾಲದಲ್ಲಿ ಐಸ್ ಕ್ರೀಮ್ ತಿಂತಾನಂತೆ. ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಗಾಡ್ಸ್ ಗ್ರೇಟ್, ಟಚ್ ಏನೂ ಆಗಬೇಕು. ಆಯಿತು, ಸಿಗಿದ ಮನೆಗೆ ಡೈರೆಕ್ಟ್. ಯಾವುದೂ ಶಾಪಿಂಗ್ ಇಲ್ಲ, ಮಣ್ಣು ಇಲ್ಲ, ಮಸೀದು ಇಲ್ಲ. ಗಾಯ್ಸ್ ಇವಾಗ ನಾನು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಇವಾಗ ಇವಳು ಕಾಲೇಜ್ ಮುಗ್ದೈತಿ. ಸೊ ಇವಾಗ ಟ್ಯೂಷನ್ ಮಾಡ್ತಾವಳೆ. ಫ್ರೀನಾ ದುಡ್ಡು? ನಮ್ಮ ಹತ್ರ ಇರೋ ನಾಲೆಜ್ನ ಅವ್ರಿಗೆ ಎಕ್ಸ್ಪ್ಲೋರ್ ಮಾಡೋದಷ್ಟೇ. ಇಂಗ್ಲೀಷ್ ಬರಲ್ಲ. ವಾ ನೋಡಿ ಗೈಸ್,
ನೀವು ಆ ಥರ ಮಾಡಿ. ಟೀಚಿಂಗ್ ಇಲ್ಲಿ ನೋಡೋದು, ಗ್ರಾಮರ್. ಇಲ್ಲಿ ಗ್ರಾಮರ್ ಬರೆಯೋದು. ಪಾಪ ಅವರು ಗೌರ್ಮೆಂಟ್ ಸ್ಕೂಲು, ಇಂಗ್ಲೀಷ್ ಗೊತ್ತಾಗಲ್ಲಲ್ವ, ಸೊ ಒಳಗೆ ಕೊಡ್ತಾವಳೆ. ಇವಾಗ ನಾವು ಫ್ರೆಂಡ್ಸ್ ತಿನ್ನಕ್ಕೆ ಬಂದಿದ್ದೀವಿ. ಅಲ್ಲಿ ಗೊತ್ತಾ, ನಮ್ಮ ಮನೆ ಹತ್ರನೇ ಡಾಮಿನೋಸ್ ಅಲ್ಲ, ಪಿಜ್ಜಾ ಹಟ್ ಅಲ್ಲ, ಇಟ್ಸ್ ಲೈಕ್ ಅ ಸ್ಮಾಲ್ ಶಾಪ್, ಕ್ರಿಸ್ಪಿ ಕಾರ್ನರ್ ಅಂತ. ಅಲ್ಲಿ ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡಿದ್ದೀವಿ ಆ್ಯಂಡ್ ಪಿಜ್ಜಾ ಇಸ್ ಬೇಕಿಂಗ್ ಇನ್ ದ ಓವನ್. ಏನು ಗೊತ್ತಾಗ ತಿಂತಿರೋದು, ಟ್ರೀಟ್ ಕೇಳೋಳೆ. ಯಾಕೆ ಗೊತ್ತಾ, 100 ಜನ ಸಬ್ಸ್ಕ್ರೈಬ್ ಆಗಿರೋದಕ್ಕೆ ಟ್ರೀಟ್ ಕೇಳೋಳೆ. ಏನು ಮಾಡೋಣ 100 ಜನಕ್ಕೆ. guys, thank you for who all subscribe to my channel for making 100. ಇದೇ 100 1000 ಆಗಲಿ ಅಂತ ಆಶಿಸ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ನಂದು ಸಬ್ಸ್ಕ್ರೈಬು ಹೆಂಗಾಗಿದೆ ಅಂದರೆ, ನೋಡ್ತಾ ಇರೋರೆಲ್ಲ ಸಬ್ಸ್ಕ್ರೈಬ್ ಆಗ್ತಿಲ್ಲ. ಆ್ಯಕ್ಚುಲಿ ಜಾಸ್ತಿ ಜನ ವಾಚ್ ಟೈಮ್ ಬರ್ತಿರೋದು ಬರೀ ನಾಟ್ ಸಬ್ಸ್ಕ್ರೈಬ್ಡೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ. ಫ್ರೆಂಡ್ಸ್, ಇವಾಗ ಪಿಜ್ಜಾ ಬರುತ್ತೆ, ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಅಂತ. ಬಾಯ್. ನೋಡೋದು ಏನಾದ್ರು ಚಿಲ್ಲಿ ಫ್ಲೆಕ್ಸ್ ಅಲ್ವಾ ಅದು? ಅಲ್ಲ, ಅರಿಗೇನ ಇದು ಮಸಾಲ ಅಷ್ಟೇ. ಮಸಾಲ, ಸ್ಪೈಸಸ್ ಆ್ಯಂಡ್ ಚಿಲ್ಲಿ ಫ್ಲೇಕ್ಸ್, ಸಾಸ್. ಫಸ್ಟ್ ಈ ತೆಗಿದು ಸ್ಮೈಲಿ ಫೇಸ್ ಬಿಡಿಸೋಣ ಗೈಸ್. ಇದು ನಿಮಗೋಸ್ಕರ ಸ್ಮೈಲಿ ಫೇಸ್. ಗೈಸ್, ಇದು 100 ಸಬ್ಸ್ಕ್ರೈಬರ್ಸ್ಗೋಸ್ಕರ. She is tearing the pizza now. Oh, see the cheese. ನಂಗೊಂದು ತಕ್ಕೊಂಡು ಬರ್ತಾ ನನಗೆ. ನಾನು ಹೆಂಗೆ ತಕ್ಕೊಂಡು ಹೇಳು, ವೀಡಿಯೋ ಮಾಡ್ಕೊಂಡು. ಈ ಚೀಸ್ ಡಾಮಿನೋಸಲ್ಲಿರುತ್ತಾ? ಇರೋದೇ ಇಲ್ಲ. ಇದಾಗುತ್ತೆ, ಚೀಸ್ ಹಾಕೋರೆ ಮೇಲ್ಮೇಲೆ, ಅದಕ್ಕೆ ಬರ್ತೀನಿ. ಡಾಮಿನೋಸಲ್ಲೂ ತಗೊಳ್ಳಿ. ಇಲ್ಲೊಬ್ರು ಬರ್ತಿದ್ದಾರೆ ನೋಡಿ, ಅಪರೂಪಕ್ಕೆ ಆ ಮಸಾಲೆ ಸಿಗ್ತಿರೋದು. ಹಾಯ್ ಮಾಡಿ. ಇನ್ನೊಬ್ರು ಬರ್ತಾರೆ ಎಲ್ಲೋ ಗೊತ್ತಿಲ್ಲ, ಬಂದಾಗ ತೋರಿಸಿ. ಇಲ್ಲೊಬ್ರು ಅಪರೂಪದ ಮನುಷ್ಯರು. ಸೇ ಹಾಯ್. ಹಲೋ. ಮೈಕ್ ಟೆಸ್ಟಿಂಗ್. ನಿಮ್ಮ ಅಕ್ಕ ಏನು ಮಾಡ್ತವ್ರೆ? ಪಾತ್ರೆ ಕ್ಲೀನಿಂಗ್. ವರಮಹಾಲಕ್ಷ್ಮಿ ಹಬ್ಬ ಹತ್ರ ಇದೆಯಲ್ಲ, ಪ್ರಿಪರೇಷನ್, ಹಬ್ಬದ ಪ್ರಿಪರೇಷನ್ ಬ್ಲಾಗ್ ಅಲ್ಲ ಅವರವರೇ. ನಮ್ಮದು ಅರ್ಧಂಬರ್ಧ ಪ್ರಿಪ್ರೇಷನ್ ಆಗೈತೆ. ನಿಮ್ದು ಎಷ್ಟಾಗೈತಿ? ನಿನಗೆ ಕೇಳ್ತಿರೋದು. ನಾವಿನ್ನೂ ಮಾಡೇ ಇಲ್ಲ. ಸ್ಟಾರ್ಟೇ ಮಾಡಿಲ್ಲ ಅಂತ ಗೈಸ್. ಇನ್ನೇನು 2 ವಾರ ಐತೆ, ಮಾಡ್ಕೊಂಬತ್ತಾರೆ ಬಿಡಿ, ನಮಗೆ ಹಾಕಿ. ಸೊ ನೋಡಿದ್ರಲ್ಲ ಪಿಜ್ಜಾ ಹೆಂಗಿತ್ತು ಅಂತ. ಸೊ ಅದು ಚೀಸಿ ಆಗಿತ್ತು, ಬಟ್ ಬೇಸ್ ಅವರು ರೆಡಿಮೇಡ್ ತರ್ತಾರೆ. ಸೊ ಅದೊಂದು ಸ್ವಲ್ಪ ಚೆನ್ನಾಗಿರಲಿಲ್ಲ. ಅದು ಬಿಟ್ಟರೆ ಪಿಜ್ಜಾ ಅಲ್ಟಿಮೇಟ್ ಆಗಿತ್ತು. ಮತ್ತು ಫ್ರೆಂಚ್ ಫ್ರೈಸು ಜಾಸ್ತಿ ಕ್ವಾಂಟಿಟಿ ಇತ್ತು ಕಂಪೇರ್ ಟು ಅದರ್ಸ್, ಲೈಕ್ 5 ಸ್ಟಾರ್ ಆ್ಯಂಡ್ ಸಮಥಿಂಗ್. ಕಂಪೇರ್ ಟು ಅದರ್ಸ್ ಇದು ಜಾಸ್ತಿ ಕ್ವಾಂಟಿಟಿ ಕೊಟ್ಟಿದ್ರು ಅವರು ನಮಗೆ. ಅದು ಓಕೆ ಇತ್ತು, ಬಿಕಾಸ್ 60 ರುಪೀಸ್ಗೆ ಅಷ್ಟೊಂದು ಕೊಡೋಲ್ಲ. ಸೊ ಒಂದು ಪ್ಲೇಟ್ ಫುಲ್ಲು ಕೊಟ್ಟಿದ್ರು. ನೆಕ್ಸ್ಟ್ ಪಿಜ್ಜಾ ಹೋಲಿಸ್ಕೊಂಡ್ರೆ ಡಾಮಿನೋಸ್ಗಿಂತ ಇದು ಒಂದು ಸ್ವಲ್ಪ ಬೆಸ್ಟ್ ಅನಿಸುತ್ತೆ. ಬಿಕಾಸ್ ಡಾಮಿನೋಸಲ್ಲಿ ಕ್ವಾಂಟಿಟಿನ ಒಂದು ಸ್ವಲ್ಪ ದಪ್ಪ ದಪ್ಪ ಹಾಕ್ತಾರೆ. ಅಂದರೆ ಪನ್ನೀರ್ನೆಲ್ಲ ಎಷ್ಟು ದಪ್ಪ ಹಾಕ್ತಾರೆ, ಇವರು ಅಷ್ಟು ದಪ್ಪ ಹಾಕಿರಲಿಲ್ಲ. ಒಬ್ಬೊಬ್ರಿಗೆ ಇಷ್ಟ ಆಗುತ್ತೋ ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ, ಡಿಪೆಂಡ್ಸ್ ಅಪಾನ್ ದೇ ಟೇಸ್ಟ್.
ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ಮಾಡ್ಕೊಳ್ಳಿ, ಎಲ್ಲೂ ಮಾಡ್ಕೊಳ್ಳಿ ಆಯಿತಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.